ನಮಸ್ಕಾರ ವೀಕ್ಷಕರೇ. ಅಧಿಕಾರ ಅಂದರೆ ದಬ್ಬಾಳಿಕೆ ಅಲ್ಲ, ಸೇವೆ. ಇದನ್ನು ಅಕ್ಷರಶಃ ನಿಜ ಮಾಡಿರೋದು ಸಚಿವರಾಗಿರೋಂಥ ಕೃಷ್ಣ ಬೈರೇಗೌಡರು. ಹಾಸನಾಂಬೆಯ ಇತಿಹಾಸದಲ್ಲೇ ಉಸ್ತುವಾರಿ ಸಚಿವರೊಬ್ಬರು ಅಥವಾ ಯಾರೋ ಒಬ್ಬ ಜನಪ್ರತಿನಿಧಿಯೊಬ್ಬರು ಇಷ್ಟೊಂದು ಅಚ್ಚುಕಟ್ಟಾಗಿ ದರ್ಶನದ ವ್ಯವಸ್ಥೆಯನ್ನು ಮೇಲುಸ್ತುವಾರಿಯನ್ನು ವಹಿಸ್ಕೊಂಡಿದ್ದನ್ನು ನಾನಂತೂ ಕಳೆದ 18 ವರ್ಷದಿಂದ ಮಾಧ್ಯಮದಲ್ಲಿದ್ದೀನಿ, ನೋಡಿರಲಿಲ್ಲ. ಬೆಳಗಿನ ಜಾವ 5 ಗಂಟೆ ಅಂದರೂ ಸರಿ, ಮಧ್ಯರಾತ್ರಿ 2 ಗಂಟೆ ಅಂದರೂ ಸರಿ, ರಾತ್ರಿ 12 ಗಂಟೆ ಅಂದರೂ ಸರಿ, ಪ್ರತಿದಿನ ಅದೇ ಉತ್ಸಾಹ. ಕೈಯಲ್ಲಿ ಮೈಕ್ ಇಟ್ಕೊಂಡು ಜನರಿಗೆ ತಿಳಿ ಹೇಳ್ಕೊಂಡು, ಎಸ್ಪೆಷಲಿ ನ್ಯೂಸ್ ಚಾನಲ್ಗಳು ಬಂದ ಮೇಲೆ ಹಾಸನಾಂಬೆ ಪ್ರಖ್ಯಾತಿ ಯಾವ ಮಟ್ಟಕ್ಕೆ ಅಂದರೆ ದಿನಕ್ಕೆ 50 ಜನ ಸೆಲೆಬ್ರಿಟೀಸೇ ಹೋಯ್ತಾರೆ, VVIPಗಳೇ ಹೋಯ್ತಾರೆ. ಎಲ್ಲರನ್ನೂ ನಿಭಾಯಿಸ್ಕೊಂಡು ಲಕ್ಷಾಂತರ ಭಕ್ತರು ಒಂದೇ ಒಂದು ಸಮಸ್ಯೆ ಇಲ್ಲದಂಗೆ ಈ ಬಾರಿ ಹಾಸನಾಂಬೆ ಉತ್ಸವ ನಡೀತು. ಅದಕ್ಕೆ ಮುಖ್ಯ ಕಾರಣೀಕರ್ತರು ಕೃಷ್ಣ ಬೈರೇಗೌಡರು. ಅವರೇನು ಹಾಸನದ ಉಸ್ತುವಾರಿಯನ್ನು ವಹಿಸ್ಕೊಂಡು ತುಂಬ ದಿನ ಆಗಿರಲಿಲ್ಲ. ಇತ್ತೀಚೆಗಷ್ಟೇ ರಾಜಣ್ಣ ಅವರು ಸಚಿವ ಸ್ಥಾನ ಕಳ್ಕೊಂಡ ಮೇಲೆ ಕೃಷ್ಣ ಬೈರೇಗೌಡರು ಉಸ್ತುವಾರಿಯನ್ನು ವಹಿಸ್ಕೊಂಡ್ರು. ಅದಕ್ಕೆ ಸರಿಯಾಗಿ ಹಾಸನಾಂಬೆ ಜಾತ್ರೋತ್ಸವ ಬಂತು, ಅಚ್ಚುಕಟ್ಟಾಗಿ ನಡೆಸ್ಕೊಂಡ್ರು. ಇಡೀ ರಾಜ್ಯವೇ ಹಾಸನಾಂಬೆಯ ಉತ್ಸವವನ್ನು ನೋಡ್ತು, ಕೃಷ್ಣ ಬೈರೇಗೌಡರ ಕಾರ್ಯವೈಖರಿಯನ್ನು ನೋಡ್ತು. ಇಂಥವ್ರಿ ಸಚಿವರಾಗಬೇಕಾಗಿರೋದು. ಇದು ಖಂಡಿತವಾಗಲೂ ಕೃಷ್ಣ ಬೈರೇಗೌಡರನ್ನು ಹೊಗಳಿ ಅಟ್ಟಕ್ಕಿರಿಸೋ ಕೆಲಸ ಅಲ್ಲ. ಮನುಷ್ಯನಿಗೆ ವಿದ್ಯೆ, ವಿವೇಕ, ವಿನಯ ಎಲ್ಲವೂ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಲೇಬೇಕು ಅನ್ನೋ ಗುಣ. ಬ್ಯಾಟ್ರಾಯನ್ಪುರ ಬಿಟ್ಬಿಟ್ಟು ಹೋಗ್ಬಿಟ್ಟು ಹಾಸನ ಸಿಟಿಲಿ ನಿಂತ್ಕೊಂಡ್ರು ಆ ಮನುಷ್ಯನ ಈ ಸಲ ಗೆಲ್ಲಿಸ್ತಾರೆ. ಯಾಕೆಂದರೆ ಹಾಸನಾಂಬೆ ದರ್ಶನಕ್ಕೆ ಬಂದಿದ್ದವರು ಅಲ್ಲಿ ಸ್ಥಳೀಯ ಮತದಾರರು ಮೇಜರ್ ಆಗಿ. ಪ್ರತಿಯೊಬ್ಬ ಹಾಸನದ ಮತದಾರರು ಕೂಡ ಕೃಷ್ಣ ಬೈರೇಗೌಡರ ಕೆಲಸ ನೋಡೋರೆ. ಮೊದಲೇ ಸೋಷಿಯಲ್ ಮೀಡಿಯಾ ಆ ಮನುಷ್ಯ ಎಲ್ಲೂ ಬಿಲ್ಡಪ್ಪಿ ಕೆಲಸ ಮಾಡಲಿಲ್ಲ. ತಾನು ಮಾಡ್ತಿದ್ದ ಕೆಲಸ ಅವ್ರಿಗೆ ಅತಿ ದೊಡ್ಡ ಹೆಸರನ್ನು ತಂದುಕೊಡ್ತು. ಇದೆಲ್ಲದರ ನಡುವೆ ರಾಜಕೀಯದ ರೀತಿಯಲ್ಲೇ ನೋಡಿದಾಗ ಅನ್ಸೋದು ಕೃಷ್ಣ ಬೈರೇಗೌಡರೇ ಹಾಸನದ ಉಸ್ತುವಾರಿಯನ್ನು ಮುಂದುವರಿಸಿದ್ರೆ 2028ರ ಚುನಾವಣೆಗೆ ಹಾಸನದ ಕಾಂಗ್ರೆಸ್ನ ಭವಿಷ್ಯ ಬದಲಾಗುತ್ತೆ. ಹಾಸನದ ಹೊಸ ಶಾಸನವನ್ನು ಕೃಷ್ಣ ಬೈರೇಗೌಡರು ಬರೀತಾರೆ.